ಮನುಷ್ಯನಿಗೆ ನಿಜವಾದ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದಾದರೂ ಅದ ಅಂತಂದರೆ ಅದು ಒಳ್ಳೆಯ ಆರೋಗ್ಯ. ಯಾರು ಒಳ್ಳೆಯ ಆರೋಗ್ಯವಾಗಿರ್ತಾರ ಅವರು ಬಡವರಲ್ಲ. ಎಷ್ಟೇ ರೂಪಾಯಿ ಬೆಳೆ ಬಂಗಾರ ಇದ್ದರೂ ಕೂಡ ಹಲವಾರು ರೋಗ BP ಶುಗರ್ ಹಾರ್ಟ್ ಇತ್ತಂತಂದ್ರೆ ಅವರು ತುಂಬ ದುಷ್ಟರು, ಬಡವರು ನನ್ನ ದೃಷ್ಟಿದಾಗ. ಯಾಕಂತಂದರೆ ಹಲವಾರು ರೋಗಗಳು ಇದ್ದರೆ, ಈಗ ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಶುಗರ್ ಇತ್ತು ಅಂತ ತಿಳ್ಕೊರಿ, ರುಚಿ ಪದಾರ್ಥ ತಿನ್ನೋಕ್ಕಾಗಲ್ಲ. BP ಇತ್ತು ಅಂತಂದರೆ ಒಂದು ಕಡಿಮೆ ಪ್ರಮಾಣದಲ್ಲಿ ಕೆಲವೊಂದಷ್ಟೇ ಊಟ ಮಾಡಬಹುದು. ಸಿಕ್ಕಿಂದ ಊಟ ಮಾಡೋಕ್ಕಾಗಲ್ಲ. ಆಯಿಲ್ ಫುಡ್ ತಿನ್ನೋಕ್ಕಾಗಲ್ಲ, ಹೌದಾ? ಜಾಸ್ತಿ ಸ್ವೀಟ್ ತಿನ್ನಂಗಿಲ್ಲ. ಹೀಗಾಗಿ ನಾವು ಮೊದಲಿನಿಂದಲೇ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಈ ಒಳ್ಳೆಯ ಆರೋಗ್ಯ ಎಲ್ಲಿ ಸಿಗ್ತದೆ ರೀ? ಏನು ಮಾಡಿದ್ರೆ ಒಳ್ಳೆಯ ಆರೋಗ್ಯ ನಾವು ಪಡಿಬೋದು ಅಂತಂದರೆ, ಒಂದೇ ಬೆಳಗ್ಗೆ 4 ಗಂಟೆಗೆ ಏಳಬೇಕು. 4 ಗಂಟೆಗೆ ಎದ್ದು ಚೆನ್ನಾಗಿ ಮುಖ ತೊಳ್ಕೊಬೇಕು. ಮುಖ ತೊಳ್ಕೊಂಡು ಅರ್ಧ ಲೀಟರ್ ಬೆಚ್ಚನೆ ನೀರು ಘಟನೆ ಕುಡಿಬೇಕು. ಕುಡಿದಾದ ಮೇಲೆ ಒಂದು 10 ನಿಮಿಷ ಆ ಕಡೆ ಈ ಕಡೆ ಅಡ್ಡಾಡಬೇಕು. ಆದ ನಂತರ ಮೋಷನ್ ಹೋಗ್ಬೇಕು. ಆವಾಗ ಈ ಮಲ ಮತ್ತು ಮೂತ್ರ ನಾವು ವಿಸರ್ಜನೆ ಮಾಡಿದಾಗ ನಮ್ಮೊಳಗಿರ್ತಕ್ಕಂತಹ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಕೆಲವೊಂದು ಕಲ್ಮಶಗಳು, ಇನ್ಫೆಕ್ಷನು ಮತ್ತು ಮಲ ಮೂತ್ರ ಚೆನ್ನಾಗಿ ತೊಳ್ಕೊಂಡು ಹೋಗ್ತದೆ. ಯಾಕೆ? ಹೊಟ್ಟೆ ಎಲ್ಲ ಕ್ಲೀನ್ ಆಗಿಬಿಡ್ತದೆ. ಹೀಗಾಗಿ ಮೋಷನ್ ಹೋಗೋಕ್ಕಿಂತ ಮೊದಲು, ನೆನಪಿಕ್ಕೋರಿ, ಮೋಷನ್ ಹೋಗೋಕ್ಕಿಂತ ಮೊದಲು ಬೆಳಗ್ಗೆ ಉಗುರು ಬೆಚ್ಚನೆ ನೀರು ಅರ್ಧ ಲೀಟರ್ ಘಟ ಅಂತ ಕುಡಿದು ಆ ಕಡೆ ಈ ಕಡೆ ಅಡ್ಡಾಡಿ ಏನಪ್ಪ ಅಂದ್ರೆ ಮೋಷನ್ನು ಹೋಗಬೇಕು. ಅಂದಾಗ ಮಾತ್ರ ಬಾಡಿಯಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಆಗಲಿ, ಒಂದು ಕೊಬ್ಬಾಗಲಿ, ಇದು ಯಾವುದಕ್ಕೂ ಒಳ್ಳೆಯ ರೀತಿಯಿಂದ ನಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಅವಯವಗಳು ಏನಿದಾವ ಅವೆಲ್ಲವೂ ಕೂಡ ಚೆನ್ನಾಗಿರ್ತಾವೆ. ಇದಾಯಿತು. ಮುಂದೆ ಮೋಷನ್ಗೆ ಹೋಗಿ ಬಂದಮೇಲೆ